ವೆಲ್ಕಮ್ ಟು ಕರ್ನಾಟಕ ಧಾರವಾಡದಲ್ಲೇ ಹುಟ್ಟಬೇಕೆಂಬುದು ನನ್ನ ದೊಡ್ಡ ಆಸೆ. ಕಲ್ಲಾದರೆ ನಾನು ಇನ್ನ ಮುಂದಿನ ಜನ್ಮ ಅಲ್ಲ, ಇದರ ಜನ್ಮ ಫಸ್ಟ್ ಕಂಪ್ಲೀಟ್ ಮಾಡ್ತೇನೆ ತಡಿ. ಮುಂದಿನ ಜನ್ಮದಾಗ ಇದೆಲ್ಲ ನೆನಪಿರಂಗಿಲ್ಲ ನಂಗೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಧಾರವಾಡದ ಹುಡುಗ ವಿಠಲ್ ರಾಜ್. ಇವತ್ತು ನಮ್ಮ ವೇದಿಕೆಗೆ ಒಬ್ರು ಅತಿಥಿಗಳು ಬಂದಿದ್ದಾರೆ, ಅವರು ಪರಿಚಯ ಮಾಡಿಕೊಡೋಣ. ಇವರು ಚಿಕ್ಕ ವಯಸ್ಸಿನಲ್ಲೇ ಸ್ವಚ್ಛಂದ ಮನಸ್ಸಿನಿಂದ ಹೆಚ್ಚು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡು ಹಲವಾರು ಕಾರ್ಯಕ್ರಮಗಳಲ್ಲಿ ಭರತನಾಟ್ಯ, ಸಿಂಗಿಂಗು, ಡ್ಯಾನ್ಸಿಂಗು ಭಾಗವಹಿಸಿ ಎಲ್ಲರ ಧಾರವಾಡ ಪ್ರೇಕ್ಷಕರ ಮನಸ್ಸು ಗೆದ್ದ ಚಂದುಳ್ಳ ಚೆಲುವೆ ಇವಳು. ಇವತ್ತು ನಮ್ಮ ವೇದಿಕೆಗೆ ಬಂದು ಅವಳ ಮನಸ್ಸಿನ ಮಾತುಕತೆನ ಹೇಳೋಕೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ಶಾಹೀನ್ ಕಿತ್ತೂರ್ ಅವರೇ. ನಮಸ್ಕಾರ, ಹೆಲೋ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಶಾಹೀನ್ ಕಿತ್ತೂರ್. ಇವತ್ತು PRV ಸ್ಟುಡಿಯೋಗೆ ಬಂದಿದ್ದಕ್ಕೆ ನನಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಗುರುತಿಸಿ ಸ್ಟುಡಿಯೋ ಕರ್ಸಿದ್ದಕ್ಕೆ. ನಿಜವಾಗ್ಲೂ ಖುಷಿ ಅನ್ಸೋದೇನಂದ್ರೆ ಇವ್ರು ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾಳೆ. ಇದು ಯಾವಾಗ ಪ್ರಶಸ್ತಿ ಗೆದ್ದಿದ್ದು? ಇದು ಕರ್ನಾಟಕ ಚಲನಚಿತ್ರೋತ್ಸವ ರಾಜರತ್ನ ಪ್ರಶಸ್ತಿ. ಇದು ಧಾರವಾಡ ಉತ್ಸವ. ಒಟ್ಟು ಟೋಟಲ್ ಎಷ್ಟು ಪ್ರಶಸ್ತಿಗಳು ಸಿಕ್ಕಿರ್ಬೋದು ನಿಮ್ಗೆ? ಪ್ರಶಸ್ತಿಗಳು ಮತ್ತೆ ಈ ಮೆಡಲ್ಸ್, ಸನ್ಮಾನಗಳು, ಸರ್ಟಿಫಿಕೇಟ್ಸ್ 100 ಇದಾವೆ. ಅಂಡ್ ಮೂಮೆಂಟೋಸ್ ಅಂಡ್ ಆಲ್ 40 to 50. ಇವು ಅವಾರ್ಡ್ಸ್ ಎಲ್ಲ 20 to 25. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ಮ ಸಾಧನೆ ಇನ್ನೂ ಹೆಚ್ಚೆಚ್ಚಾಗಿ ಬೆಳೀಲಿ. ಸೋ ಮಚ್. 100ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನ ತಗೊಂಡಿದ್ದಾಳೆ. ಧಾರವಾಡದಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದ್ರೂ ಆ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿ ಕಾರ್ಯಕ್ರಮಗಳಲ್ಲಿ ಶಾಹೀನ್ ಕಿತ್ತೂರ್ ಅವರು ಕಾಣಿಸ್ಕೊಳ್ತಾ ಇರೋ ಧಾರವಾಡದ ಒಂದು ಅದ್ಭುತ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾರು ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಇಷ್ಟಪಟ್ಟು ನಮ್ಮ ವೇದಿಕೆಗೆ ಬಂದು ನಿಮ್ಮ ಮನಸ್ಸಿನ ಮಾತುಗಳನ್ನ ಹೇಳ್ಬೋದು. ನಾವು ಕೇಳೋಕ್ ರೆಡಿ ಇದೀವಿ. ಈಗ ಶೈನ್ ಅವರೇ, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಇಷ್ಟು ಹೊಗಳಿದ್ದಕ್ಕಾಗಿ. ಹೊಗಳೋದೇನಿಲ್ಲ, ಜಸ್ಟ್ ನಿನ್ನ ಪರಿಚಯ ಹೇಗಿತ್ತೋ ಹಾಗೆ ಮಾಡಿದೀವಿ ಅಂತ ಹೇಳಿ ನಮಗ್ ತೃಪ್ತಿ ಅದ. ಆಮೇಲೆ ನಿನ್ ಸ್ಕೂಲ್ ಜರ್ನಿ ಹೇಳ್ಬೋದಲ್ಲ, ಹೆಂಗೆ ನಿನ್ ಸ್ಕೂಲಲ್ಲಿ ನಿನ್ನ ನೋಡಿ ಈ ವಾತಾವರಣದಲ್ಲಿ, ಅಂದ್ರೆ ಸ್ಕೂಲಲ್ಲಿ ನಾರ್ಮಲ್ ಮಕ್ಕಳು ಬೆಳೆಯೋದು ಬೇರೆ, ನೀವು ಒಂಚೂರು ಸ್ಪೆಷಲ್ ಆಗಿ ಆಕ್ಟಿವಿಟಿ ಶನಿವಾರ ಮತ್ತು ಭಾನುವಾರನ ಯೂಸ್ಫುಲ್ ಆಗಿ ಮಾಡ್ಕೊಳ್ಳೋದು, ಅಂದ್ರೆ ಇತರೆ ಚಟುವಟಿಕೆಗಳಲ್ಲಿ ತೊಡಗೊಳ್ಳೋದು ಬಹಳ ಕಷ್ಟ, ಕಮ್ಮಿ ಜನ ಹುಡುಗರು. ನೀನು ಈ ರೀತಿ ಸೈಡ್ ಸ್ಕೂಲ್ ಅಲ್ದೇನೆ ಮತ್ತೆ ಆಕ್ಟಿವಿಟಿ ಜಾಸ್ತಿ ಮಾಡ್ತೀಯಲ್ಲ, ಅದಕ್ಕೆ ನಿನ್ಗೆ ಹೆಂಗ್ ಅನ್ಸುತ್ತೆ? ಏನು ಸ್ಕೂಲಲ್ಲಿ ಯಾವ ತರ ಸ್ಕೂಲ್ ಜರ್ನಿ ಅಂತ ಅಂದ ತಕ್ಷಣ ಎಲ್ರ ಒಂದು ನಾರ್ಮಲಿ ಎಲ್ರ ಲೈಫಲ್ಲಿ ಅದೊಂದು ಸ್ಪೆಷಲ್. ನನ್ನ ಲೈಫಲ್ಲಿ ಕೂಡ ತುಂಬಾನೇ ಸ್ಪೆಷಲ್. ಈಗ ಇನ್ 1 year ಮಾತ್ರ ನಾನು ಸ್ಕೂಲಲ್ಲಿ ಇರೋದು. ಸೊ ಅಂದ್ರೆ 9th ಇನ್ 1 year ಮಾತ್ರ ಅಲ್ಲ, ತುಂಬಾನೇ ಇದಾಗತ್ತೆ. ಬಟ್ ಆಲ್ಸೋ ನಾನ್ ನಮ್ ಸ್ಕೂಲಲ್ಲಿ ಸ್ಪೆಷಲ್ ಅಂತ ಏನಿಲ್ಲ, ಬಟ್ ಎಲ್ರು ಹೇಗಿರ್ತಾರೆ ನಾನು ಅವ್ರ ಜೊತೆ ಎಲ್ಲ ಹಾಗೆ ಇರ್ತೀನಿ. ಅಂದ್ರೆ ಸ್ಪೆಷಲ್ ಅಂತ ಅಂದ್ರೆ ಒಂದೇ ನನ್ನ ಹತ್ರ ಬಂದಿರೋ ಕಲೆ ಅಂದ್ರೆ ಡಾನ್ಸ್, ಅದಷ್ಟೇ ಅಲ್ವಾ, ಡಾನ್ಸ್, ಸಿಂಗಿಂಗ್, ಡ್ರಾಮಾ ಅದೆಲ್ಲ. ಸೊ ಮೇನ್ ಆಗಿ ನನ್ನ ಈ ಕರಿಯರ್ಗೆ ಪುಷ್ ಮಾಡ್ತಿರೋದು ನಮ್ ಪ್ರಿನ್ಸಿಪಲ್, ಅಂದ್ರೆ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಇರ್ತಲ್ಲ, ಹೆಡ್ ಮಾಸ್ಟರ್, ಫಾದರ್ ಅಂತ ಹೇಳ್ತಾರಲ್ಲ. ಫಾದರ್. ಸ್ಕೂಲ್ ಹೆಸರೇನು? ಸೆಂಟ್ ಜೋಸೆಫ್ ಸ್ಕೂಲ್ ಧಾರವಾಡ. ಗರ್ಲ್ಸ್? ಇಲ್ಲ ಎಲ್ಲ ಟೋಟಲಿ. ನಾವು ಗರ್ಲ್ಸ್ ಬಾಯ್ಸ್ ಅಂತಾನೆ ಎಲ್ಲರೂ ಕೂಡ ಫ್ರೆಂಡ್ಸ್ ಆಗೇ ಇರ್ತೀವಿ. ಸೆಂಟ್ ಜೋಸೆಫ್ ಸ್ಕೂಲ್ ಅಂತ. ಮೇನ್ ಆಗಿ ನಮ್ ಫಾದರ್ ನಂಗೆ ನಾವ್ ಏನ್ ಮಾಡ್ತೀನಿ ಅಂದ್ರೆ ಆಲ್ವೇಸ್ ಸಪೋರ್ಟ್ ಮಾಡ್ತಾರೆ. ಅವ್ರ ಏನಂತಾರೆ ಅಂದ್ರೆ ಯು ಆಲ್ವೇಸ್ ಟೇಕ್ ದ ಪಾರ್ಟ್ ಇನ್ ಆಲ್ ದ ಕಾಂಪಿಟೇಷನ್, ವಿಲ್ ಸಿ ಅಬೌಟ್ ದ ರಿಸಲ್ಟ್ಸ್ ಲೇಟರ್ ಅಂತಾರೆ. ಅದಕ್ಕಾಗಿ ಅವ್ರು ನಂಗೆ ತುಂಬಾನೇ ಪುಷ್ ಮಾಡ್ತಾರೆ, ಮಾಡು 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 ಅಂತ. ಆಮೇಲೆ ನನ್ ಟೀಚರ್ಸ್ ಅಂತೂ ಹೇಳೋದೇ ಬೇಡ. ನಾನು ವೀಕೆಂಡ್ ಡೇಸ್ ಎಲ್ಲ ಸ್ಕೂಲ್ಗೆ ಹೋಗ್ತೀನಿ. ಈಗ ಸಾಟರ್ಡೇ ಸಂಡೇಸ್ ಅಂತ ಇರತ್ತಲ್ಲ, ಆವಾಗ ಮಾತ್ರ ಯಾವ್ದಾದ್ರು ಪ್ರೋಗ್ರಾಮ್ಸ್ ಇದ್ರೆ ಅಟೆಂಡ್ ಮಾಡ್ತೀನಿ. ನೀನು ಹೇಳ್ಬೇಕಾಗಿರೋದು ನಿನ್ ಬೆಸ್ಟ್ ಫ್ರೆಂಡ್. ನನ್ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಎಲ್ರು ನನ್ ಬೆಸ್ಟ್ ಫ್ರೆಂಡ್ಸ್. ಇವನ್ ಸ್ಕೂಲಲ್ಲೂ ನಂಗೆ ಬೆಸ್ಟ್ ಫ್ರೆಂಡ್ಸ್ ಇದಾರೆ. ಹಿಂಗ್ ಮನೆ ಹತ್ರ ಇರ್ತಿತ್ತಲ್ಲ, ಹಿಂಗ ಓಣಿ ಚಾಲ್ ಅಂತಾರೆ, ಚಾಲ್ ಅಲ್ಲೇ ಕೂಡ ನನ್ ಬೆಸ್ಟ್ ಫ್ರೆಂಡ್ಸ್ ಇದಾರೆ. ನಮ್ ಓಣಿ ಹತ್ರ 3 ಜನ ಇದಾರೆ, ಅರ್ಪಿತಾ, ಅನುಷಾ, ಅಂಜಲಿ ಅಂತ. ಇನ್ನು ನನ್ನ ಸ್ಕೂಲಲ್ಲಿ ಸುಪ್ರೀತಾ, ಶ್ರೇಯಾ ಅಂತ ಇದ್ದಾರೆ. ಆಲ್ಮೋಸ್ಟ್ ಎಲ್ರು ನನ್ ಬೆಸ್ಟ್ ಫ್ರೆಂಡ್ಸೇ.
ಒಂದೇನ್ ಗೊತ್ತಾ, ನಾವ್ ಅವ್ರ ಜೊತೆ ಹೇಗಿರ್ತೀವಿ ಅವರು ನಮ್ ಜೊತೆ ಹಾಗೆ ಇರ್ತಾರೆ ಅಲ್ವಾ. ಅದಕ್ಕೆ ನಾವ್ ಅವ್ರ ಜೊತೆ ಚಲೋ ಚೆನ್ನಾಗಿದ್ರು ಅವರು ನಮ್ ಜೊತೆ ಒಂಥರ ಮಿರರ್ ಇರ್ತಾರ. ಅವ್ರು ಯಾವ ತರ ನಮ್ ಜೊತೆ ಸ್ಪಂದಿಸ್ತಾರೆ ಆ ತರ ರಿಯಾಕ್ಷನ್ ಹಾಗಾಗಿ ಎಲ್ರು ಫ್ರೆಂಡ್ಸೇ ಒಂಥರ. ವಾಹ್ ಗುಡ್. ಎವ್ರಿವನ್ ಆರ್ ಮೈ ಫ್ರೆಂಡ್ಸ್. ಆದ್ರೆ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಮನೆ ಹತ್ರ ಅರ್ಪಿತಾ ಅನ್ನೋಳು, ಸ್ಕೂಲಲ್ಲಿ ಸುಪ್ರೀತಾ. ನೀನು ಆ ಫ್ರೆಂಡ್ ಕೂಡಿ ಮಾಡಿರೋ ಫನಿ ಮೂಮೆಂಟ್ಸ್ ಏನಾದ್ರು ಇದ್ರೆ? ಆ ರೀತಿ ಏನಿಲ್ಲ, ಅಂದ್ರೆ ಫನಿ ಮೂಮೆಂಟ್ ನಡೆದಿಲ್ಲ ನಿಮ್ ಮಧ್ಯೆ? ಅಂದ್ರೆ ಹಂಗೆಲ್ಲ ಮಾಡ್ತೀವಿ ಏನಿಲ್ಲ, ಜಸ್ಟ್ ಹೋಮ್ ವರ್ಕ್ ಅದ್ ಮಾಡಿರಂಗಿಲ್ಲಲ್ಲ. ಬಟ್ ಜಸ್ಟ್ ಟೀಚರ್ಸ್ ಗೆ ಯಾರು ಜಾಸ್ತಿ ಹೋಮ್ ವರ್ಕ್ ಅದೆಲ್ಲ ಕೊಡ್ತಾರಲ್ಲ ಅವ್ರಿಗೆ ಜಸ್ಟ್ ಹಿಂದಿನ ಸ್ವಲ್ಪ ಕಮೆಂಟ್ ಮಾಡ್ತೀವಿ. ಯಾವ ತರ ಒಂದು ನನಗೆ ಜಸ್ಟ್ ಎಕ್ಸಾಂಪಲ್ ಹಿಂಗ್ ಪಾಸ್ ಆಗತ್ತಾರ. ಇವ್ರಿಗೇನ್ ಕೆಲ್ಸ ಇರಲ್ಲ ಮಾಡಾಕ, ನಮಗ್ ಮನ್ಯಾಗ ಎಷ್ಟಕ್ಕೊಂದ್ ಕೆಲ್ಸ ಇರ್ತಾವ, ನಮಗ್ ಹೋಮ್ ವರ್ಕ್ ಮಾಡಾಕ್ ಕೊಡ್ತಾರೆ. ಅಂದ್ರೆ ಇನ್ನೊಂದ್ ಹೋಮ್ ವರ್ಕ್ ಇರಬಾರ್ದು ಅಂದ್ರೆ ಆರಾಮ್ ಇರ್ತೀವಿ ಮನೇಲಿ. ಇನ್ನೊಂದೇನಂದ್ರೆ ಅವ್ರ ಟೀಚರ್ ಮಾತ್ರ ಎಲ್ರು ಒಂದೊಂದ್ ಸಬ್ಜೆಕ್ಟ್ ನ ಒಬ್ಬೊಬ್ರು ಟೀಚರ್ ಟೀಚ್ ಮಾಡ್ತಾರೆ. ನಾವ್ ಮಾತ್ರ 7 ಸಬ್ಜೆಕ್ಟ್ಸ್ ನ ಓದಿ ಎಕ್ಸಾಮ್ ಬರಿಬೇಕಲ್ಲ. ಒಬ್ಬ ಹುಡುಗಿ ಎಲ್ಲಾ ಸಬ್ಜೆಕ್ಟ್ ನ ಓದ್ತಾಳೆ ಸರಿ ಮಠ ಕುತ್ಕೊಂಡು, ಆದ್ರೆ ಒಬ್ಬ ಟೀಚರ್ ಒಂದೇ ಸಬ್ಜೆಕ್ಟ್ ಹೇಳಿ ಮನೆಗೆ ಹೋಗ್ತಾರೆ. ಅದಕ್ಕೆ ಇನ್ ಮುಂದೆ ದಿನಕ್ಕೆ ಒಂದೇ ಸಬ್ಜೆಕ್ಟ್ ಹೇಳೋದು 1 ತಾಸು ಬಿಟ್ಬಿಡ್ದು. ಪ್ಲೀಸ್ ಯಾರು ಟೀಚರ್ಸ್ ಅಷ್ಟೇ. ಟೀಚರ್ಸ್ ಏನ್ ಅನ್ಕೊಳ್ಳಲ್ಲ ಬಿಡು, ಇನ್ನೂ ಹೆಚ್ಚಿಗೆ ಹೋಮ್ ವರ್ಕ್ ಕೊಡ್ತಾರೆ. ನಾನೇ ಸಜೆಸ್ಟ್ ಮಾಡ್ತೇನೆ, ಯಾರು ಇವರು ಟೀಚರ್ಸ್ ಇದ್ರಲ್ಲ ಅವ್ರು ದಯವಿಟ್ಟು ಶೈನ್ ಅವ್ರಿಗೆ ಹೆಚ್ಚಿನ ಅಂಕ ಪಡಿಬೇಕು ಅವಳು ಇನ್ನು, ಅದಕ್ಕೋಸ್ಕರ ಹೆಚ್ಚಿನ ಮಾರ್ಕ್ಸ್ ಗಳನ್ನ ಹಾಕಿ ಕೊಡಿ. ಆಮೇಲೆ ಏನಂದ್ರೆ ಹೋಮ್ ವರ್ಕ್ ಜಾಸ್ತಿ ಕೊಡಿ ಅಂತ ಹೇಳಿದ್ರು. ಮತ್ತೆ ಬೆಸ್ಟ್ ಫ್ರೆಂಡ್ ಆಯ್ತು, ಸ್ಕೂಲ್ ಆಯ್ತು. ನನ್ನ ಲೈಫ್ ಅಲ್ಲಿ ಬೆಸ್ಟ್ ಚಾಪ್ಟರ್ ಅಂದ್ರೆ ನನ್ನ ಸ್ಕೂಲ್ ಮೆಮೊರಿ ಓವರ್ ಆಲ್. ಈಗ ಹಿಂದ್ಗಡೆ ಮಾರ್ಕ್ಸ್ ಏನಾದ್ರು ಕಮ್ಮಿ ಬಿದ್ದಿತ್ತಾ? ಇಲ್ಲ ಅಂದ್ರೆ ಯಾವ ರೇಂಜ್ ಬಿದ್ದಿತ್ತು ಅಂತ? ಅಂದ್ರೆ ಈಗ 82 ಅಂದ್ರೆ 56 58 ಅದು ಸ್ಕೂಲಲ್ಲಿ 58 70, ಹೊರಗಡೆ 100 100 ಎಕ್ಸ್ಟ್ರಾ ಆಕ್ಟಿವಿಟಿಯಲ್ಲಿ. ಸರಿ, ಈಗ ನಿನಗೆ ಜೀವನದೊಳಗಡೆ ನಿಮ್ಮ ತಂದೆ ತಾಯಿ ಪಾತ್ರ ಎಷ್ಟು ಮುಖ್ಯ ನಿಮ್ಮ ಈ ಸಕ್ಸಸ್ಗೆ? ಆಮೇಲೆ ಎಷ್ಟು ಅವ್ರ ಪಾತ್ರ ಎಷ್ಟು ವ್ಯಾಲ್ಯೂ ಆಗುತ್ತೆ? ಎಲ್ರ ಬದುಕಿನಲ್ಲೂ ತಾಯಿ ತಂದೆ ತುಂಬಾನೇ ಇಂಪಾರ್ಟೆಂಟ್. ನನ್ನ ಲೈಫಲ್ಲೂ ಕೂಡ ಹಾಗೆ. ಬಟ್ ನನ್ ಲೈಫಲ್ಲಿ ಮಮ್ಮಿ ಪಪ್ಪ ಅಂದ್ರೆ ಒಂದು ನಂಗೆ ಬೆಸ್ಟ್ ಫ್ರೆಂಡ್. ನಮ್ಮ ಅಮ್ಮ ಅಂದ್ರೂ ನನ್ ಫುಲ್ ಕ್ಲೋಸ್ ಫ್ರೆಂಡ್. ಬಿಕಾಸ್ ನಾನ್ ಸ್ಕೂಲಲ್ಲಿ ಏನೇ ಆದ್ರೂ ನಮ್ ಫ್ರೆಂಡ್ಸ್ ಹತ್ರ ಹೇಳ್ತೀನೋ ಬಿಡ್ತೀನೋ, ಬಟ್ ನಮ್ಮ ಅಮ್ಮನ ಹತ್ರ ಬಂದು ಎಲ್ಲಾನು ಹೇಳ್ತೀನಿ. ಫಸ್ಟ್ A to Z, ಫ್ರಮ್ ದ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಎಲ್ಲಾನು ಹೇಳ್ತೀನಿ ಅಮ್ಮನ್ ಬಂದ ತಕ್ಷಣ. ಅಂಡ್ ನಮ್ಮ ಅಪ್ಪ ಅಮ್ಮ ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ನಮ್ಮ ಪಪ್ಪನೂ ಅಷ್ಟೇ, ನೀನ್ ಏನ್ ಮಾಡ್ತೀಯಾ ಮಾಡು, ನಾವೆಲ್ರೂ ನಿನ್ಗೆ ಬ್ಯಾಕ್ ಬೋನ್ ಆಗಿರ್ತೀವಿ ಅಂತ. ಇವನ್ ನನ್ನ ಫ್ಯಾಮಿಲಿ ಎಲ್ರು ನಂಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅವ್ರ ಮಗಳಾಗಿ ಹುಟ್ಟೋದಕ್ಕೆ ನಾನು ತುಂಬಾನೇ ಲಕ್ಕಿ ಅಂತಾನೆ ಹೇಳ್ಬೋದು. ಅಂಡ್ ನಿಜವಾಗ್ಲೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅಂತ ಅಪ್ಪ ಅಮ್ಮ ಅಂತ ಪಡೆಯೋದಕ್ಕೆ. ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಒಂದ್ ಇನ್ಸಿಡೆಂಟ್ ಅಂದ್ರೆ ನಮ್ಮ ಪಪ್ಪಾಜಿ ಇದಾರಲ್ಲ, ಅವರು ಒಂದಿನ ಮ್ಯಾಂಗೋ ಸೀಸನ್ಸ್ ಅಲ್ಲಿ ಮ್ಯಾಂಗೋ ಎಲ್ಲ ತಂದಿದ್ರು. ಲೈಕ್ 1 ಕಿಲೋ ಅಷ್ಟೇ ತಂದಿದ್ರು. ಬಟ್ ನಾನು ಅದನ್ನ ಇಷ್ಟಪಟ್ಟು ತಿಂದಿದ್ಕೆ ಹೋಗಿ ಫುಲ್ ಒಂದ್ ಬಾಕ್ಸೇ ತೊಗೊಂಬಂದ್ಬಿಟ್ಟಿದ್ರು. ಅಂಡ್ ಇವನ್ ನಮ್ಮ ಅಪ್ಪ ಅಮ್ಮ ಅಷ್ಟೇ, ನಾನು ಈಗ ಬಟ್ ಮಾಡಿ ಇದನ್ ಬೇಕು ಅಂತ ಕೇಳಿದ್ರೆ ನೆಕ್ಸ್ಟ್ ಡೇ ಅದ್ ನನ್ನ ಹತ್ರ ಇರತ್ತೆ. ಆ ರೀತಿ ಹೆಂಗ್ ಕೇಳಿದ್ರು ಕೊಡಿಸ್ತಾರೆ. ತುಂಬಾ ಪ್ರೀತಿ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ಐ ಲವ್ ಯು ಮಮ್ಮಿ ಪಪ್ಪ. ಸರಿ, ಅವ್ರು ನೋಡ್ತಿದ್ರೆ ಬಾರಿ ಖುಷಿ ಆಗ್ತಾರೆ. ಆಮೇಲೆ ನಿನ್ಗೆ ತಾಯಿ ಅಂದ್ರೆ ಒಂದೇ ಒಂದ್ ಪದದಲ್ಲಿ ಅನ್ಸೋದೇನಂತೆ? ತಾಯಿ ಅಂದ್ರೆ ಅಫ್ಕೋರ್ಸ್ ಎಲ್ರಿಗೂ ದೇವ್ರೆ, ಆದ್ರೆ ನಂಗ್ ಮಾತ್ರ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ತಂದೆ ಅಂದ್ರೂ ಸಪೋರ್ಟಿವ್ ಹೀರೋ ಅಂತಾರ. ಪ್ರತಿಯೊಂದು ಹೆಣ್ಮಗಳಿಗೂ ಅವ್ರ ಪಪ್ಪ ಹೀರೋನೆ, ಅದೇ ರೀತಿ ನಂಗೂ ಕೂಡ. ವಾ ಸೂಪರ್. ದಯವಿಟ್ಟು ಹೀರೋ ಸರ್ ನೀವು ನೋಡ್ತಿದ್ರೆ ನಿಮ್ಮ ಮಗಳಿಗೆ ಇನ್ನಷ್ಟು ಮ್ಯಾಂಗೋ ಜಾಸ್ತಿ ತಂದ್ಕೊಡ್ರಿ ಸೀಸನ್ ಅಲ್ಲಿ. ಈಗ ಸಿಗಲ್ಲ. ಈಗ ನಿನಗೆ ಭಾರಿ ಕಷ್ಟವಾದ ದಿನ, ಬಹಳ ಕಷ್ಟ ಆಗಿದೆ ಅನ್ನೋದಾದ್ರೆ ಯಾವ ದಿನ ನಿನ್ ಕಷ್ಟ ಆಗಿತ್ತು? ಈಗ ಸಮ್ಮರ್ ವೆಕೇಶನ್ಸ್, ದಸರಾ ವೆಕೇಶನ್ಸ್ ಅಂತ ಎಲ್ಲ ಕೊಟ್ಟಿರ್ತಾರಲ್ಲ, ಸೊ ಅವಾಗ ಹಾಲಿಡೇಸ್ ಎಲ್ಲ ಎಂಜಾಯ್ ಮಾಡಿರ್ತೀವಿ. ನೆಕ್ಸ್ಟ್ ಡೇನೆ ಸ್ಕೂಲಿಗೆ ಹೋಗೋದಂತ ಬಂದಿರತ್ತಲ್ಲ, ಅವಾಗ ತುಂಬಾನೇ ಕಷ್ಟ ಆಗತ್ತೆ. ಅದೇ ಯಾವ ಸಮ್ಮರ್ ಕ್ಯಾಂಪ್? ನೀ ಸಮ್ಮರ್ ಕ್ಯಾಂಪ್ ಎಲ್ಲ ಮಾಡಿದ್ಯಾ? ಅಲ್ಲ, ಸಮ್ಮರ್ ವೆಕೇಶನ್ ಕೊಡ್ತಿರಲ್ಲ. ಆಮೇಲೆ ಆ ರಜೆಯಲ್ಲಿ ನೀನು ಬೇರೆ ಇತರ ಏನಾದ್ರು? ಇದು ಸಮ್ಮರ್ ಕ್ಯಾಂಪ್ ಅಲ್ಲಿ ಡಾನ್ಸ್ ಕೂಡ ಕಲಿಸ್ತಿದ್ದೆ. ಹೌದು, ನೀವು ಸಮ್ಮರ್ ಕ್ಯಾಂಪಿಗೆ ಲೆಕ್ಚರರ್ ಆಗಿದ್ದೆ. ಐ ಥಿಂಕ್ ಲಾಸ್ಟ್ ಇಯರ್.
ಬಾರಿ ಖುಷಿ ಆಯ್ತಲ್ಲ, ಹೆಂಗಿತ್ತು ಅದು ಅನುಭವ? ಅದು ಅನುಭವ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಪುಟ್ ಮಕ್ಕಳಿದ್ರು. ಈಗ ನೀನು ಕೂಡ ಪುಟ್ಟ ಮಗುನೇ, ನೀನು ಪುಟ್ಟ ಮಗು. ಈಗ ಕೂಡ ಅವ್ರು ಎಲ್ಲಾದ್ರೂ, ಈಗ ನಾನೆಲ್ರು ಮಾರ್ಕೆಟ್ ಅದು ಹೋಗ್ತಿದ್ದೆ, ಎಲ್ಲಾದ್ರೂ ಅವ್ರು ಸಿಕ್ಕಿದ್ರೆ ಪಾಪ ನಿಜವಾಗ್ಲೂ ಹಾಯ್ ಅಕ್ಕ ಅಚ್ಚ ಅಂತ ಎಲ್ಲ ಹೇಳ್ತಿರ್ತಾರೆ. ಇನ್ನ ಇಬ್ರು ಹುಡುಗರು ನಮ್ ಸ್ಕೂಲೇ ಅವರು. ಒಬ್ಳು ಫಸ್ಟ್, ಒಬ್ಳು ಥರ್ಡ್. ನಿಮ್ ಸ್ಕೂಲೇ? ನಮ್ ಸ್ಕೂಲೇ. ಸಮರ್ ಕ್ಯಾಂಪ್ ಅಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ. ಅದಂತೂ ಮೆಮೊರೇಬಲ್. ಬಾರಿ ಖುಷಿಯಾಗಿತ್ತು, ಮಸ್ತ್ ಚೆನ್ನಾಗಿರ್ತೀರಿ, ಮಸ್ತ್ ಇತ್ತು. ಹಂಗೆ ಮಸ್ತಾಗಿತ್ತು. ಓಕೆ, ನೆಕ್ಸ್ಟ್. ಮತ್ತೆ ಇದು ನಿಮ್ಮ ಭಾರಿ ಖುಷಿ ಡೇ ಹೇಳೋದಾದ್ರೆ? ಖುಷಿ ಡೇ ಅನ್ನೋದಾದ್ರೆ ಪ್ರತಿದಿನಾನು ನಾನು ಖುಷಿಯಾಗೇ ಇರ್ತೀನಿ. ಬಟ್ ಆದ್ರೆ ಸ್ಪೆಷಲ್ ಖುಷಿ ಡೇ ಬೇಕು ನಮ್ಗೆ. ಸ್ಪೆಷಲ್ ಖುಷಿ ಡೇ ಅಂತ ಡೈಲಿ. ಬಟ್ ನಮ್ಮಮ್ಮ ಒಂದು ಹೇಳಿದ್ದಾರೆ, ನಿಂಗೆ ಐಫೋನ್ ಕೊಡಿಸ್ತೀನಿ ಅಂತ. ಐಫೋನ್ ನನ್ ಕೈಗೆ ಸಿಕ್ಕ ತಕ್ಷಣ ಸಿಕ್ಕಾಪಟ್ಟೆ ಖುಷಿ. ಅಂದ್ರೆ ಸ್ಕೂಲಲ್ಲಿ ಮುಗಿದ್ಮೇಲೆ ಡಿಗ್ರಿಯಲ್ಲೂ? ಇಲ್ಲ ಇಲ್ಲ, ಇವಾಗ್ಲೇ ಇಲ್ಲ, ಕೊಡ್ಸಲ್ಲ. ಇಲ್ಲ, ಕೊಡಿಸ್ತಾರೆ. ದಯವಿಟ್ಟು ಸ್ಕೂಲ್ ಮಕ್ಕಳಿಗೆಲ್ಲ ಐಫೋನ್ ಎಲ್ಲ ಕೊಡಿಸ್ಬೇಡಿ ಮೇಡಮ್. ನೀವು ಶೋ ನೋಡ್ತಿದ್ರೆ ಅವ್ರಿಗೆ ಕಾಲೇಜಿಗೆ ಹೋದ್ಮೇಲೆ ನೋಡಿ, ಇಂಥವ್ರು ಇರೋದ್ರಿಂದಾನೇ ನಮ್ ದೇಶ ಉದ್ಧಾರ ಆಗ್ತಿಲ್ಲ. ದೇಶ ಅಲ್ಲ, ಸಣ್ಣ ಮಕ್ಕಳ ಕೈಯಲ್ಲಿ ಮೊಬೈಲ್ ಸಿಕ್ಕರೆ ಬೇಡ ಅಂತ ಹೇಳಿ ಅಷ್ಟೇ. ಇರ್ಲಿ, ನಿಂಗ್ ಸೋನು ಅಂತ ಯಾಕೆ ಕರೀತಾರೆ? ಹೌದು, ನಾ ಸೋನು ಅಂತೀನಿ, ಶಾಹಿನ್ ಅಂತೀನಿ. ನನಗೆ ಅದು ಶಾಹಿನ್ ಅಂತ ಅನ್ನೋಕೆ ತುಂಬಾನೇ ದೊಡ್ಡದು ಅನ್ಸತ್ತಲ್ಲ, ಅದಕ್ಕೆ ಎಲ್ರು ಪ್ರೀತಿಯಿಂದ ಸೋನು ಅಂತಾರೆ. ವಾವ್, ಸೂಪರ್. ಎಸ್, ನಾವ್ ನಿಮ್ಗೆ ಸೋನು ಅಂತ ಕರಿತೀವಿ. ಯಾಕೆ? ಈಗ ನಿಮ್ಗೆ ಖುಷಿಯಾಗಿದ್ದೆ ಹೇಳಿದಲ್ಲ, ಈಗ ದುಃಖ ಆಗಿದ್ದೇನು ಹೇಳಿದೆ, ಹೌದಾ? ಈಗ ನಿನ್ಗೆ ನಿಮ್ಮ ಮಮ್ಮಿ ಮುಂದೆ ಒಂದು ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದೆ ಯಾವ್ದು? ಅಂದ್ರೆ ಈಗ ಸ್ಕೂಲಲ್ಲೆಲ್ಲ ಟೀಚರ್ಸ್ ಅದೆಲ್ಲ ಬೈದಿರ್ತಾರಲ್ಲ ಕೆಲವೊಂದ್ ಸಾತಿ, ಅದ್ನ ನಮ್ಮ ಅಮ್ಮನ ಹತ್ರ ಬಂದ್ ಹೇಳೋದೇ ಇಲ್ಲ ನಾನು. ನಮ್ಮಮ್ಮ ಏನಂತಾರೆ, ಅಮ್ಮು ಏನಿದ್ದು ಹೇಳು, ಇಲ್ಲ ಅಂದ್ರೆ ನಾಳೆ ನಾನ್ ಸ್ಕೂಲಿಗೆ ಬರ್ತೀನಿ ನೋಡು ಅಂತಾರೆ. ಅದೇ ಸುಳ್ಳು. ಅದ್ ಬಿಟ್ರೆ ಏನಾದ್ರು ಮಾರ್ಕ್ಸ್, ಈಗ ಫಾರ್ ಎಕ್ಸಾಂಪಲ್ 80ಗೆ ಸ್ವಲ್ಪ ಕಮ್ಮಿನೇ ಅಂದ್ರೆ 35 ಹಂಗ್ ಬಿದ್ದಿದೆ ಅಂದ್ರೆ ಮಮ್ಮಿಗೆ ಹೋಗಿ, ಮಮ್ಮಿ ಅದಕ್ 45 ಬಿದ್ದಿದೆ, ಹಂಗೆಲ್ಲ ಸ್ವಲ್ಪ 10-15 ಮಾರ್ಕ್ಸ್ ಎಕ್ಸ್ಟ್ರಾ ಹೇಳ್ಬಿಡ್ತೀನಿ. ಅದೇ ಒಂದ್ ಸುಳ್ಳು. ಅದ್ ಬಿಟ್ರೆ ಟಿಫಿನ್ ಎಲ್ಲ ಫಿನಿಶ್ ಮಾಡಿದ್ಯಾ ಅಂದ್ರೆ ಹಾ ಅಂತ ಸುಳ್ಳು ಹೇಳ್ತೀನಿ. ಈ ಟಿಫಿನ್ ಅಂದ್ರೆ ಇಂಟ್ರೆಸ್ಟಿಂಗ್. ಅದ್ನ ಸ್ಕೂಲಲ್ಲೇ ಎಲ್ರಿಗೂ ಫ್ರೆಂಡ್ಸ್ ಎಲ್ಲ ತಿನ್ಬಿಡ್ತಾರೆ. ಟಿಫಿನ್ ಅಂದ್ರೆ ಈಗ ನನಗೆ ಇಂಟ್ರೆಸ್ಟಿಂಗ್ ಒಂದಷ್ಟು ಕ್ವಶನ್ಗಳು. ನೀನು ಟಿಫಿನ್ಗೆ ಏನೇನು ಹೋಯ್ತಿ? ದೋಸಾ, ಇಡ್ಲಿ, ಅವಲಕ್ಕಿ, ಅದು ಇದು ಒಗ್ಗರಣಿ ರೈಸ್ ಅಂತಾರಲ್ಲ, ಒಗ್ಗರಣಿ ಮಾಮ, ಅದು. ಆಮೇಲೆ ಪಲಾವ್, ಅಷ್ಟೇ. ಪಡ್ಡು. ನಿಮ್ ಟೀಚರ್ಸ್ ಬ್ಯಾಗಿಂದ ಇಲ್ಲ, ನಮ್ ಟೀಚರ್ಸ್ ಎಲ್ರು ತುಂಬಾ ಇಂಟೆಲಿಜೆಂಟ್. ಅವರೆಲ್ಲ ಟಿಫಿನ್ಸ್ ನ ಸ್ಟಾಫ್ ರೂಮ್ ಅಲ್ಲಿ ಇಡ್ತಾರೆ. ಓ ವಾವ್, ಸೂಪರ್. ಒಂದು ಸ್ಕೂಲಲ್ಲಿ ಒಂದೊಂದು ಗ್ಯಾಂಗ್ ಇರುತ್ತೆ, ಹಂಗ ನಿನಗೆ ಅಪೋಸಿಟ್ ಗ್ಯಾಂಗು ಅಂದ್ರೆ ಫನಿ ಗ್ಯಾಂಗು. ನಾವೇನು ಕಮ್ಮಿ ಇಲ್ಲ, ಅವಳ ತರ ಅವಳಕ್ಕಿಂತ ಜಾಸ್ತಿ ಅಮ್ಮ ಅಂತ ಗ್ಯಾಂಗ್ ಇರುತ್ತೆ. ತುಂಬಾ ಜನ ಇದಾರೆ, ಬಟ್ ಹೆಸರು ಹೇಳಕ್ ನಾನು ಇಷ್ಟ ಪಡಲ್ಲ. ಏನ್ ಹೇಳ್ತೆ ಇಲ್ಲಿಂದ ಹೇಳೋದಾದ್ರೆ? ಏನ್ ಹೇಳಲ್ಲ. ನೀವ್ ಏನೇ ಚಾಲೆಂಜ್ ಕೊಟ್ರು ನಾನು ಅದನ್ನ ಸ್ವೀಕರಿಸ್ತೀನಿ, ಇದಕ್ಕಿಂತ ಜಾಸ್ತಿ ಹೋಗ್ತೀನಿ ಅಂತ ಏನಾದ್ರು? ಆ ರೀತಿ ಏನಿಲ್ಲ. ನೀವ್ ನನ್ನ ನೋಡಿ ಜಾಸ್ತಿ ಉರ್ಕೋಬೇಡಿ. ಇಬ್ರು ಒಟ್ಟಿಗೆ ಬೆಳೆಯೋಣ, ಎಲ್ರು ಕೂಡ ಚೆನ್ನಾಗಿರೋಣ ಅಂತ ಹೇಳ್ತೀನಿ. ಎಲ್ರು ಕೂಡ ನಮ್ ಜೊತೆ ಎಲ್ರು ಒಟ್ಟಿಗೆ ಬೆಳೆಯೋಣ. ನನ್ ಕಾಂಪಿಟೇಟರ್ಸ್ ಆಬ್ವಿಯಸ್ಲಿ ಇದಾರೆ ನಮ್ ಸ್ಕೂಲಲ್ಲಿ. ಅದನ್ನ ಪಾಸಿಟಿವ್ ಆಗಿ ತಗೋಬೇಕು. ಅದಕ್ಕೆ ನಾನು ಏನಂತೀನಿ, ಎಲ್ರು ಒಟ್ಟಿಗೆ ಬೆಳೆಯೋಣ ಅಂತೀನಿ. ಈಗ ನಿನ್ಗೆ ಒಂದಷ್ಟು ಕ್ವಶನ್ಗಳನ್ನ ಕೇಳೋಣ. ಈಗ ನೆಕ್ಸ್ಟ್ ರೌಂಡ್. ಅಮ್ಮ ಮತ್ತು ಅಪ್ಪ ಇಬ್ರಲ್ಲಿ ಯಾರು ಹೆಚ್ಚು ಪಾಕೆಟ್ ಮನಿ ಕೊಡ್ತಾರೆ? ಅಮ್ಮ ಅಂತೂ ನಾನು ಏನ್ ಕೇಳ್ತೀನಿ ಅದನ್ನ ಕೊಡ್ತಾರೆ. ಇನ್ನು ಅಪ್ಪ ಅಂತೂ ಡೈಲಿ 10 ರೂಪೀಸ್ ಕೊಡ್ತಾರೆ. ಒಂದು ಪಿಗ್ಗಿ ಬ್ಯಾಂಕ್ ಅಂತ ಇರುತ್ತಲ್ಲ, ಅದ್ರಲ್ಲಿ ಡೈಲಿ ಪಪ್ಪ ಕೊಡ್ತಾರೆ. ಡೈಲಿ 10 ರೂಪೀಸ್ ಅಂದ್ರೆ ಮಂತ್ಲಿ 300. ನಿನ್ನ ಹತ್ರ ಎಷ್ಟಿದೆ ಈಗ ಪಪ್ಪ ಅಮ್ಮ ಕೊಟ್ಟಿದ್ದು ದುಡ್ಡು? ಅಷ್ಟಷ್ಟಿದೆ, ಬಟ್ ಅವಾಗ ಅದನ್ನ ತಗೊಂಡು ಏನಾದ್ರು ತಗೊಂಡ್ಬಿಟ್ಟಿರ್ತೀನಿ. ವಾಹ್, ಸೂಪರ್. ನಿನ್ ಬೆಸ್ಟ್ ಫ್ರೆಂಡಿಗೆ ನೀನು ಏನಾದ್ರು ಕೊಡ್ಬೇಕಂತ ಅನ್ಕೊಂಡಿದ್ರೆ ನಿನ್ನ ಹತ್ರ ಇರೋನ್ನ ವಸ್ತು ಏನ್ ಕೊಡ್ತೀಯ? ಹಂಗಂತ ನಾನ್ ಫ್ರೆಂಡ್ಸ್ ಯಾವತ್ತೂ ಕೇಳಲಿಲ್ಲ. ನಂಗೆ ಅಲ್ಲ, ನೀನ್ ಕೊಡ್ಬೇಕಂತ ಹೇಳಿ ಎತ್ತಿಟ್ಟಿರೋ ವಸ್ತು, ನನ್ ವಸ್ತುನ ಅದೇ ಏನ್ ಕೊಡ್ತೀಯ? ಅವಳು ಕೇಳಿ ಅವಾಗ ಕೊಟ್ರೆ ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್. ಸಿನಿಮಾ ಅಂದ್ರೆ ಆಕ್ಟ್ ಮಾಡೋ ಅವಕಾಶ, ಅದಕ್ಕೋಸ್ಕರ ನಾನು 1 year ಸ್ಕೂಲ್ ಬಿಡ್ಬೇಕಂತೆ. ಅದಕ್ಕೆ ನಾ ಸ್ಕೂಲ್ ಬಿಡ್ಲಾ ಅಥವಾ
ಸಿನಿಮಾ ಬಿಡ್ಲಾ ಅಂತ ಗೊತ್ತಾಗತ್ತಿಲ್ಲ, ಏನ್ ಮಾಡ್ಲಿ ಅಂತ ಸಜೆಷನ್ ಕೇಳ್ಬೇಕು. ಫೋನ್ ಮಾಡಿ Okay. ಸ್ಪೀಕರ್ ಆನ್ ಮಾಡ್ಬೇಕು. ಹಾಡಿದ್ರೆ ಬೇಡ, ಹಾಡಿರ್ಲಿಲ್ಲ ಅಂತಂದ್ರೆ ಓಕೆ, ಹೊರಗಡೆ ಸ್ಪೀಕರ್. ಹಲೋ ಅಕ್ಕ, ಏನ್ ಮಾಡತ್ತೀರಿ? ನಾವ ಮಾರ್ಕೆಟ್ನಾಗ ತರಕಾರಿ ತೊಳಗತ್ತಿದ್ದೇವ. ಹಾ ಅಕ್ಕ, ನಂಗೊಂದ್ ಫಿಲ್ಮ್ ಒಳಗ ಅಪರ್ಚುನಿಟಿ ಬಂದೈತಿ, ಅದಕ್ಕ ಸ್ಕೂಲ್ ಬಿಡ್ಬೇಕ. ಸ್ಕೂಲ್ ಬಿಡ್ಲಿ ಏನ್ ಫಿಲ್ಮ್ ಬಿಡ್ಲಿ? 1 year ಬಿಡ್ಬೇಕು ಸ್ಕೂಲ್. 1 year? ಹಾ, ಏನ್ ಮಾಡ್ಲಿ? ಏನ್ ಮಾಡ್ತೀವ? ನೀನ ಹೇಳಕ್ಕ, ಯಾವ್ದಾರ ಒಂದ್ ಹೇಳ್. ಸ್ಕೂಲಿಗೆ ಹೋದ್ರ ಬೆಟರ್. ಸರಿ ಆಯ್ತಕ್ಕ, ನೀ ಹೇಳ್ದಂಗ ಸ್ಕೂಲಿಗ ಹೋಗ್ತೇನೆ ತಗೋ. ಫಿಲ್ಮ್ ಬೇಡ ಅಂತ ಹೇಳ್ತೇನೆ. ಆಯ್ತು, ಓಕೆ, ಬಾಯ್. ಬಾಯ್. ಸೀರಿಯಸ್ ಆಗಿ ನಿಜವಾಗ್ಲೂ ಸ್ಕೂಲ್ ಹೋಗ್ಬೇಕು. ಎಜುಕೇಶನ್ ಇಂಪಾರ್ಟೆಂಟ್. ಮೊದ್ಲು ಎಜುಕೇಶನ್ ಮುಗಿಸ್ಕೊಂಡು ಆಮೇಲೆ ಹೋಗ್ಬೇಕು ಅಂತ ಹೇಳಿದ್ದು ಅವ್ರಿಗೆ ನಮ್ ಕಾರ್ಯಕ್ರಮ ನೋಡ್ತಿದ್ರೆ ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ಕೇಳಿದ್ಲು ಏನು ಅಂತ ಹೇಳಿ. ನೆಕ್ಸ್ಟ್ ಕ್ವೆಶನ್. ನೀವು ಜೀವನದಲ್ಲಿ ಇಲ್ಲ ಈ ತರ ಒಂದು ವಸ್ತು ಆಗ್ಬೇಕು, ಅದು ಅವ್ರ ಕಡೆ ಇರ್ಬೇಕು ಅನ್ನೋದಾದ್ರೆ ಯಾರ ಕಡೆ ಇರ್ತೀರಿ, ಯಾವ ವಸ್ತು ಆಗ್ತೀರಿ? ವಿಷ್ಣುವರ್ಧನ್ ಸರ್ ಅವ್ರದ್ದು ಒಂದ್ ಸಾಂಗ್ ಇದೆ ನೋಡಿ, ಯಾವ್ದು? ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಸೂಪರ್. ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಸೂಪರ್ ಸೂಪರ್ ಸೂಪರ್. ನನ್ನ ಮುಂದಿನ ಎಷ್ಟೇ ಜನ್ಮ ಅಂತಿದ್ರು ನಾನು ಕರ್ನಾಟಕದಲ್ಲೇ ಹುಟ್ಟಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಸೆ. ವಾವ್, ಸೂಪರ್. ನನ್ನ 7 ಜನ್ಮಕ್ಕೂ ನಾನು ಕನ್ನಡದ ಕಂದಾಗೆ ಇರ್ಬೇಕು. ಕನ್ನಡದ ಕನ್ನಡತಿ, ಎಸ್, ಕರ್ನಾಟಕದ ಕನ್ನಡತಿಯಾಗಿ ಹುಟ್ಬೇಕು. ಎಸ್. ವಾವ್, ಸೂಪರ್. ಈಗ ನೆಕ್ಸ್ಟ್ ಕ್ವಶನ್. ಓಕೆ. ನಿಮಗೆ ಇಷ್ಟ ಆಗಿರೋ ವಸ್ತುಗಳು ಯಾವುವು? ಅಂದ್ರೆ ನಿಮ್ಗೆ ಜಾಸ್ತಿ ಬೈಕ್ ಇಷ್ಟನಾ, ಅಥವಾ ಕಾರ್ ಇಷ್ಟನಾ, ಗೊಂಬೆ ಇಷ್ಟನಾ, ಆಮೇಲೆ ಡ್ರೆಸ್ಗಳು ಇಷ್ಟನಾ? ಯಾವ್ದು ನಿನ್ಗೆ ಬಹಳ ಇಷ್ಟ? ನಂಗೆ ಬೈಕ್ ಅಂದ ತಕ್ಷಣ ಒಂದ್ ಸ್ಪೆಷಲ್ ಅಟ್ಯಾಚ್ಮೆಂಟ್. ನಂಗೆ ಬೈಕ್ ಅಂದ್ರೆ ತುಂಬಾನೇ ಫೇವ್ರೆಟ್, ಎಸ್ಪೆಷಲಿ ರಾಯಲ್ ಎನ್ಫೀಲ್ಡ್. ವಾ, ಸೂಪರ್. ನನ್ ಫೇವ್ರೆಟ್ ಅದು. ಸೊ ಅದೊಂಥರ ನಂಗೆ ತುಂಬಾನೇ ಇಷ್ಟ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ ಅಂತ ನಂಗೆ ಅಷ್ಟೊಂದೇನು ಆಸೆನೇ ಇಲ್ಲ ಕಾರ್ ಮೇಲೆ. ಟೆಡ್ಡೀಸ್ ಅಂತೂ ನನ್ ಬೆಸ್ಟ್ ಫ್ರೆಂಡ್ಸ್ ತರ, ಬಿಕಾಸ್ ನನ್ ಫ್ರೆಂಡ್ಸ್ ಎಲ್ಲರೂ ಹಾಲಿಡೇಸ್ ಎಲ್ಲ ಅವಾಗ ನಾನ್ ಚಿಕ್ಕವಳಿರುವಾಗ ಊರ್ಗೆಲ್ಲ ಹೋಗ್ತಿದ್ರಲ್ಲ ಅವರು ಕೂಡ 2 months ಹಾಲಿಡೇಸ್ ಅಲ್ಲಿ, ಅವಾಗ ನಾ ಟೆಡ್ಡಿ ಜೊತೆಲೆ ಆಟ ಆಡ್ತಿದ್ದೆ. ಇನ್ನ ಡ್ರೆಸ್ ಅಂತೂ ಬೇಕೇ ಬೇಕು, ಶಾಪಿಂಗ್ ಮಾತ್ರ ತುಂಬಾನೇ ಇರತ್ತಲ್ವಾ. ವಾವ್, ಸೂಪರ್. ಕೇಳಿದಂತ ಪ್ರಶ್ನೆಗಳಿಗೆಲ್ಲ ಅಚ್ಚುಕಟ್ಟಾಗಿ ಆನ್ಸರ್ ಮಾಡಿದೀಯಾ. ಎಸ್. ಈಗ ನೆಕ್ಸ್ಟ್ ಏನಂದ್ರೆ ಬ್ರೇಕ್ ಕೆ ಬಾದ್ ಸಾಂಗ್ ಕೆ ಸಾಥ್. ಓಕೆ, ಡನ್. ಈಗ ನಾವು ಸೋನು ಅವ್ರಿಗೆ ಹೆಡ್ಸೆಟ್ ಕೊಟ್ಟಿದೀವಿ, ಸಾಂಗ್ ಹಾಕಿದೀವಿ. ಆಮೇಲೆ ಅವ್ರು ನೋಡೋಣ ನಾವ್ ಎಷ್ಟು ಪದಗಳನ್ನ ಹೇಳ್ತೀವಿ, ಅವ್ರು ಎಷ್ಟು ಗೆಸ್ ಮಾಡ್ತಾರೆ ಅನ್ನೋದನ್ನ. ಕೀಪ್ ವಾಚ್. ನಮ್ ಲಿಪ್ ನೋಡು. ಓಯ್ ಡ್ಯಾನ್ಸ್ ಮಾಡೋದಲ್ಲ, ತೆಗಿ 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 ತೆಗಿ. ಡ್ಯಾನ್ಸ್ ಮಾಡಬೇಡ, ನಾನು ಏನ್ ಹೇಳ್ತೀರಲ್ಲ ಅದು ಸಾಂಗ್ ಟ್ರೆಂಡಿಂಗ್ ಸಾಂಗ್. ಶ್ರೀರಾಮಚಂದ್ರನ ಮರುಜನ್ಮ ಇಲ್ಲಿದೆ. ವಾವ್, ಸೂಪರ್. ಈಗ ಅದೇ ಸಾಂಗ್ ನ ಕೇಳ್ಕೊರಿ. ನೆಕ್ಸ್ಟ್ ಈಗ ನಾನು ಹೇಳ್ತೀನಿ. ಲಿಪ್ ನೋಡು. ಅದೃಷ್ಟ, ಅದೃಷ್ಟ, ಅದೃಷ್ಟ. ಅಪ್ಪು ಅಲ್ಲ, ನಮ್ಮ ಬಾಸ್ ಅವರು. ಅದೃಷ್ಟ ಅಷ್ಟು ಅಲ್ಲ, ಅದೃಷ್ಟ. ಕರೆಕ್ಟ್. ಅದೃಷ್ಟ, ಅದೃಷ್ಟ. ಎಸ್, ಸೂಪರ್. ಅದೃಷ್ಟ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸಾಂಗ್. ನೆಕ್ಸ್ಟ್ ಏನ್ ಕೇಳದ? ಐ ಲವ್ ಯು ಮಾಮ, ಐ ಲವ್ ಯು ಮಾಮ, ಐ ಲವ್ ಯು ಮಾವ, ಐ ಲವ್ ಯು ಮಾವ, ಐ ಲವ್ ಯು ಮಾವ, ಐ ಲವ್ ಯು ಯೂಟ್ಯೂಬ್ ಫ್ಯಾಮಿಲಿ. ಐ ಲವ್
ಮಾಮ. ಐ ಲವ್ ಮಾಮ. ಎಸ್. ನಿನ್ನಿಂದ ಕನಸೊಂದು ಶುರುವಾಗಿ. ನೆಕ್ಸ್ಟ್ ಕ್ವಶನ್. ಅಂತೂ ನಮಗ್ ನಾವೇ ಖುಷಿ ಆಗಿರ್ತೇವೆ ಅಷ್ಟೇ. ನೆಕ್ಸ್ಟ್. ಓಕೆ. ಈಗ ನೆಕ್ಸ್ಟ್ ಐ ಕಾಂಟ್ ಹಿಯರ್. ಈಗ ಈಗ ವಿಠಲ್ ವಿಠಲ್ ವಿಲನ್. ವಿಠಲ್ ವಿಲನ್. ವಿಠಲ 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 ಹರಿ. ವಿಲನ್. ವಿಲನ್. ವಿಠಲ್ ವಿಲನ್. ಎಸ್. ಎಲ್ಲ ನನ್ನ ವಿಲನ್ ಅನ್ಕೊಂಡಿದ್ದಾರೆ, ನಾ ಹೀರೋ ಅಂತ ಯಾರಿಗೂ ಗೊತ್ತಿಲ್ಲ. ಸೂಪರ್ ಆಗಿ ಆಡಿದಿ. ಆಯ್ತಾ ಗೇಮ್? ಗೇಮ್ ಆಯ್ತು. ಈಗ ಇಂಟ್ರೆಸ್ಟ್ ಆಗಿತ್ತಾ? ಇನ್ನೊಂದು ಆಡ್ತೀಯಾ? ಇಲ್ಲ ಇಲ್ಲ. ಸರಿ, ನೀನ್ ಕೇಳು, ನಾನ್ ಆನ್ಸರ್ ಮಾಡ್ತೀನಿ. ಓಕೆ. ಈಗ ನೋಡೋಣ, ಅದನ್ನು ಬದಲಿನ ಆಟ ನೋಡೋಣ. ಚೆನ್ನಾಗಿ ಸೂಕ್ಷ್ಮವಾಗಿರೋದು ಕೇಳು. ನಾನು ರೆಡಿ ಇದ್ದೀನಿ. ಇನ್ನೂ ಸಾಂಗ್ ಹಾಕಿಲ್ಲ ಮೇಡಮ್. ಕೇಳಿಸ್ತಿಲ್ಲ. ಎಸ್, ಓಕೆ. ಸಾಂಗ್ ಸಾಂಗ್ ಸಾಂಗ್. ಶಾಹಿನ್ ಶಾಹಿನ್ ಭಾಳ ಚಲೋ ಅದಾಳ. ಶಾವ್ಗಿ ಪೈಸಾ ಮಸ್ತ್ ಅದ. ಶಾಹಿನ್. ಶಾವ್ಗಿ ಪೈಸಾ. ಶಾ ಶಾ ಹಿ ಶಾಹಿನ್ ಭಾಳ 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 ದೊಡ್ಡ ಭಾಳ ದೊಡ್ಡ ಭಾಳ ಬಾಳ್ ಬಾಳ್ ಚಲೋ ಅದಾಳ. ಚಲೋ ಅದಾಳ. ಶಾಹಿನ್ ಬಾಳ್ ಚಲೋ ಅದಾಳ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಮಾನ ಹೀಗೆ ನೀನೇ ಕೇಳಿಸ್ಕೊಂಡಿದ್ದಲ್ಲ. ನೆಕ್ಸ್ಟ್ ಕ್ವಶನ್. ಎಲ್ಲಾರು ಉಣ್ರಿ ಊಟ ಮಾಡ್ರಿ. ಉಣ್ರಿ ಉಣ್ರಿ ಮೊಕ್ಕೋರಿ. ಬರ್ರಿ ಎಲ್ಲಾರು ಉಣ್ಣಾಕ್ ಬರ್ರಿ. ಅಲ್ಲ, ಎಲ್ಲಾರು ಊಟ ಮಾಡಿ ಮಲಗ್ರಿ. ಗುಡ್ ಬಾಯ್. ಎಲ್ಲಾರು ಊಟ ಮಾಡಿ ಮಲಗ್ರಿ. ಶುಭರಾತ್ರಿ. ಹೇಳ್ಬಿಟ್ಟೆ ನಾನು. ಸಾರಿ. ಥ್ಯಾಂಕ್ ಯು ಸೋ ಮಚ್. ಬಾರಿ ಅದ್ಭುತವಾಗಿ ಗೇಮ್ ಆಡಿದ್ಲು. ಹೆಡ್ಸೆಟ್ ಹಾಕೊಂಡು ಸಾಂಗ್ ಕೇಳಿ ಆಮೇಲೆ ನನ್ನೂ ಆಡಿಸಿದ್ಲು. ಚೂರು ಮಜವಾಗಿತ್ತು. ಈಗ ನೆಕ್ಸ್ಟ್ ಏನಂದ್ರೆ ಒಂದಷ್ಟು ಕಾರ್ಯಕ್ರಮದ ಕೊನೆಯ ಹಂತ, ಒಂದಷ್ಟು ಮಾತುಕತೆ ಮಾಡೋಣ. ಈಗ ಇಷ್ಟೊತ್ತನ ಗೇಮ್ ಆಡಿದಿ ಶಾಹಿನ್. ಆಮೇಲೆ ನೀನು ರಂಗಭೂಮಿಯಲ್ಲಿ ಮತ್ತೆ ನಾಟ್ಯದಲ್ಲಿ ಭಾರಿ ಹೆಚ್ಚಿನ ಮೇಲುಗೈ ಸಾಧಿಸಿದ್ಯಾ. ನಿನಗೆ ರಂಗಭೂಮಿ ಅನುಭವ ಮತ್ತೆ ರಂಗಭೂಮಿಗೆ ಬರ್ಬೇಕು ಯಾಕೆ ಅನಿಸ್ತು, ನಟನೆನೇ ಯಾಕೆ ಮಾಡ್ಬೇಕು ಅನಿಸ್ತು, ಒಂದೇ ಅನ್ನೋದನ್ನ ಹೇಳಿ. ಆಕ್ಚುಲಿ ನಾವು ರಂಗಭೂಮಿಗೆ ಬಂದಿದ್ದು ಐ ಥಿಂಕ್ ಸೊ 2018ಗೆ. ನಾನು ಆಕ್ಚುಲಿ ರಂಗಭೂಮಿಗೆ ಬಂದಿದ್ದು ನವೆಂಬರ್ ತಿಂಗಳಲ್ಲೇ, ನವೆಂಬರ್ 1ನೇ ತಾರೀಕಿಗೆ. ರಂಗಾಯಣದಲ್ಲಿ 2020 ಅಲ್ಲ 18 ಅಲ್ಲ, ಐ ಥಿಂಕ್ ಸೊ 20 ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತೇಳಿ ಸಾಂಗ್ ಹಾಕೊಂಡು ನಾವೆಲ್ಲ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ನೀನ್ ಅವಾಗ ಬಂದೆ, ನನ್ ಜೊತೆ ನೀ ಡ್ಯಾನ್ಸ್ ಮಾಡಿದ್ಯಾ. ಫಸ್ಟ್ ಭೇಟಿ ಅದು. ಬಟ್ ಆದ್ರೆ ನನಗ್ ನೀನ್ ಪರಿಚಯ ಇರ್ಲಿಲ್ಲ. ನಾನು ನೀನು ಡ್ಯಾನ್ಸ್ ಮಾಡಿದ್ವಿ, ನಿನ್ ಗೊತ್ತಾ ಅದು? ಅವಾಗ ನಿಮ್ಮ ಮಮ್ಮಿಯವರು ನನ್ನ ನಂಬರ್ ಇಸ್ಕೊಂಡಿದ್ರು. ಅಪ್ಪಿ ನೀನು ವಿಡಿಯೋ ಮಾಡಿದ್ಯಾ, ಆ ವಿಡಿಯೋ ನನ್ಗೂ ಕಳ್ಸಂತೆ. ಆಕ್ಚುಲಿ ನಿನ್ ಇನ್ಸ್ಟಾದಲ್ಲಿ ಆಡ್ ಮಾಡಿದ್ರೆ ನಾನು ಇರ್ಬೋದೇನೋ ನೋಡಿ ಚೆಕ್ ಮಾಡಿ. ಸರಿ, ಓಕೆ ಸೂಪರ್. ಹೇಳೀಗ. ಆಕ್ಚುಲಿ ಫಸ್ಟ್ ಗೆ ಅಲ್ಲಿ ಬಂದಿದ್ದು, ಅಲ್ಲಿ ಬಂದ್ಮೇಲೆ ಒಂದಾದ್ಮೇಲೆ ಒಂದ್ ಅಪಾರ್ಚುನಿಟೀಸ್ ಸಿಗ್ತಾನೆ ಹೋದ್ವು. ಅಲ್ಲಿ ಹೋದ ತಕ್ಷಣ ರಂಗಾಯಣ ಟೀಮ್, ರಂಗಾಯಣ ರೆಪರ್ಟ್ರಿ ಅವರೆಲ್ಲ ನಂಗೆ ಪರಿಚಯ ಇದ್ರು. ಐ ಥಿಂಕ್ ನೀವ್ ಎಷ್ಟು ಕಲಾವಿದ್ರಲ್ಲಿ 10 to 11 ಸಮಥಿಂಗ್ 12 ಮೆಂಬರ್ಸ್ ಇದ್ರು. 3 ಜನ ಟೆಕ್ನಿಷಿಯನ್ಸ್. ಓಕೆ, 12 ಮೆಂಬರ್ಸ್ ಎಲ್ಲ ಇದ್ರು ಅಲ್ಲಿ.
ಅಂಡ್ ಅಲ್ಲಿ ಎಲ್ರು ಕೂಡ ಒಬ್ಬೊಬ್ರು ಕೂಡ ತುಂಬಾನೇ ಒಳ್ಳೆಯವರು ಅಂಡ್ ಆಬ್ವಿಯಸ್ಲಿ ಎಲ್ರು ಕೂಡ ತುಂಬಾ ಅದ್ಭುತವಾಗಿ ನಟನೆ ಮಾಡ್ತಾರೆ. ಈಗ ನಟನೆ ಅಂದ್ರೆ ಒಂದು ಪಾಸ್ ಮಾಡಿ, ಒಂದು ಪಾಸ್ ನಿನಗೆ ಅಷ್ಟು ಜನಗಳಲ್ಲಿ ಅದ್ಭುತ ನಟ ಅಂದ್ರೆ ವಾವ್ ಬೆಸ್ಟ್ ಆಕ್ಟ್ ಅಂತ ಅನ್ಸಿದ್ದು ಯಾರ ಮೇಲೆ? ನನಗೆ ಕ್ಯೂರಿಯಾಸಿಟಿ ಇದೆ. ಆಬ್ವಿಯಸ್ಲಿ ಅಲ್ಲಿರೋ ಪ್ರತಿಯೊಬ್ರು ತುಂಬಾನೇ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಬಟ್ ಈಗ ಸದ್ಯಕ್ಕೆ ನೀವಿದ್ದೀರಲ್ಲ ಅದಕ್ಕೋಸ್ಕರ ನೀವೇ. ಹಂಗೆಲ್ಲ ಹೇಳೋದಲ್ಲ, ಜೆನ್ಯೂನ್ ಆಗಿ ಹೇಳೋ. ನನಗೆ ಯಾರ ಹೆಸರು ಹೇಳಿದ್ರು ಏನಿಲ್ಲ. ಇಲ್ಲ, ನೀವು ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿ ಪ್ರತಿಯೊಬ್ರು ಮಾಡ್ತಾರೆ. ಬಟ್ ನೀವು ಸಂಗೊಳ್ಳಿ ರಾಯಣ್ಣನ್ ಪಾತ್ರ, ಭಗತ್ ಸಿಂಗ್ ಪಾತ್ರ ಮಾಡಿದಿರಲ್ಲ, ತುಂಬಾನೇ ಒಂದು ಫೀಲ್ ಮಾಡ್ಕೊಂಡು ಆ ಪಾತ್ರ ನಿಮ್ಗೆ ಕ್ಯಾರೆಕ್ಟರ್ ಒಳಗಡೆ ಹೋಗಿ ತುಂಬಾನೇ ನಿಮ್ಗೆ ಸೂಟ್ ಆಗಿತ್ತು ಅಂತಾನೆ ಅನ್ಬೋದು. ಅಂದ್ರೆ ನಿಮ್ಗೆ ನೋಡಬೇಕಾದ್ರೆ ವಾವ್. ಎಸ್, ವಾವ್ ಅನಿಸ್ತು. ಜಸ್ಟ್ ವಾವ್ ಅಷ್ಟೇ. ವಾವ್ ಸೂಪರ್ ಇಲ್ಲ, ವಾವ್ ಸೂಪರ್, ಚೆನ್ನಾಗಿ ಮಾಡಿದ್ರಿ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ರೆಪರ್ಟರಿಯಲ್ಲಿ ಎಲ್ರು ಬೆಸ್ಟ್ ಇದ್ದಾರೆ. ಆಮೇಲೆ ನೀನು ನಮ್ ಜೊತೆ ಒಂದು ನಾಟಕ ಮಾಡಿದೆ, ಅದ್ರೊಳಗಡೆ ಒಂದಷ್ಟು ಎಸ್, ಅದೇ ಜರ್ನಿ ಬರ್ತಾ ಬರ್ತಾ ಎಲ್ರು ಕೂಡ ತುಂಬಾನೇ ಒಳ್ಳೆಯವರು, ಎಲ್ರು ಕೂಡ ಅದ್ಭುತ ನಟನೆ ಮಾಡ್ತಾರೆ. ಬರ್ತಾ ಬರ್ತಾ ನಾವೆಲ್ರು ಕೂಡ ಒಂದು ವರ್ಕ್ ಶಾಪ್ ಇತ್ತು. ಅಂದ್ರೆ ನಮ್ಮ ಜೂನಿಯರ್ ಕಲಾವಿದರಿಗೆ ಸೀನಿಯರ್ ಕಲಾವಿದರು ಹೇಳ್ಕೊಡ್ತಿದ್ರು. ನಾವ್ ಅವಾಗ ಒಂದ್ ನಾಟಕ ಮಾಡಿದ್ವಿ, ಅಥಣಿಯ ತಿಲಕ ಅಂತ ಹೇಳಿ. ಅಲ್ಲಿ ಮತ್ತೆ ಎಲ್ರು ಕೂಡ ಕೂಡಿದ್ವಿ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಭಾರತಾಂಬೆಗೆ ಕನ್ನಡದಾರ್ತಿ ಅಂತ, ಅಲ್ಲಿ ಸೀನಿಯರ್ಸ್ ಜೂನಿಯರ್ಸ್ ಅಂತ ಏನೂ ಇರ್ಲಿಲ್ಲ, ಎಲ್ರು ಕೂಡ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಸೊ ಅದು ತುಂಬಾನೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್, ತುಂಬಾನೇ ಚೆನ್ನಾಗಿತ್ತು. ಆಲ್ಸೋ ಎಲ್ರ ಜೊತೆ ಚೆನ್ನಾಗಿ ಬರ್ತಿದ್ವಿ ಆಗ. ಬಟ್ 3 years ಅಂತ ಇರತ್ತಲ್ಲ ನಿಮ್ ರಂಗಾಯಣದ್ದು. ಎಸ್ ಪಾಪ 3 years ಹೇಗ್ ಕಳಿತೋ ಗೊತ್ತಿಲ್ಲ. ನಾನು ಈ ರಂಗಾಯಣಕ್ಕೆ ಎಂಟ್ರಿ ಕೊಟ್ಟಾಗಿಂದ ಇವ್ರು ಇದ್ರು. ಸೊ ಈಗ ಇನ್ 2 months ಅಲ್ಲ ನಿಮ್ ರಿಟೈರ್ಡ್ ಅಲ್ಲ, ಆ ರಂಗಾಯಣದ ಕೆಲಸ 3 ವರ್ಷದ ಅಗ್ರಿಮೆಂಟ್ ಮುಗಿದಿದೆ. ಮೊನ್ನೆ ಮುಗೀತು ಐ ಥಿಂಕ್ ಸೊ ಅಲ್ಲ. ತುಂಬಾನೇ ಮಿಸ್ ಮಾಡ್ತಿದ್ದೆ ರಂಗಾಯಣನ ಕೂಡ ನಿಮ್ಮನ್ನೆಲ್ಲ. ಹಂಗೆ ಇರೋದು. ಎಸ್, ಪ್ರತಿಯೊಂದು ಏನು ಕಾರ್ಯಕ್ಕೂ ಒಂದು ಅಂತ್ಯ ಅಂತ ಇರುತ್ತಲ್ಲ, ಅದ್ ಮುಗೀತು, ಹೋಗ್ತಾನೆ ಇರತ್ತೆ. ಬಟ್ ನಮ್ ಸ್ಟಾಪ್ ಎಲ್ಲಿದೆ ಅಲ್ಲಿ ನಾವು ಹೇಳ್ಕೊಳ್ಬೇಕು. ಆಮೇಲೆ ನೀನು ಯಾವ ಕಾರ್ಯಕ್ರಮದಲ್ಲಿ ನಿನಗೆ ಎಷ್ಟೆಷ್ಟು ಪ್ರಶಸ್ತಿಗಳು ಬಂದವು, ಆಮೇಲೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು, ಅದರಿಂದ ಏನಾದ್ರು ಅರ್ನಿಂಗ್ ಬಂತ? ಅರ್ನಿಂಗ್ ಅಂತ ಏನಿಲ್ಲ, ಜಸ್ಟ್ ನಾನು ನನ್ನಲ್ಲಿ ಒಂದ್ ಕಲೆ ಇದೆ ಅಲ್ಲ, ಅದನ್ನ ವೇದಿಕೆ ಕಲ್ಪಿಸ್ಕೊಡ್ತಾರೆ, ಪರ್ಫಾರ್ಮೆನ್ಸ್ ಮಾಡ್ತೀನಿ. ನಂಗೆ ಮನಿ ಒಂದ್ಸಲ ಈಗ ಗ್ಲಾಸ್ ತಗೊಂಡ್ವಿ ಅಂದ್ರೆ ಮನಿ ಹೊರಟೋಗ್ಬಿಡತ್ತೆ. ಬಟ್ ಅದೇ ನಮ್ಗೊಂದ್ ಮೆಮೊರೀಸ್, ಈಗ ಅವ್ರು ಒಂದೇನಾದ್ರು ಪ್ರಶಸ್ತಿ ಸರ್ಟಿಫಿಕೇಟ್ಸ್ ಕೊಟ್ರಾದ್ರೆ ನಂಗೆ ತುಂಬಾನೇ ಯೂಸ್ ಆಗತ್ತೆ. ಮೇನ್ ಆಗಿ ನಂಗೆ ಮೆಮೊರೀಸ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನಂಗೆ ಅರ್ನಿಂಗ್ ಅದೇನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಜಸ್ಟ್ ಒಂದ್ ಪ್ರಶಸ್ತಿ ಸರ್ಟಿಫಿಕೇಟ್ ಕೊಟ್ರೆ ಸಾಕು. ಪ್ರಶಸ್ತಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸರ್ಟಿಫಿಕೇಟ್ ಒಂದ್ ಕೊಟ್ಟು ಕಳ್ಸಿದ್ರೆ ಸಾಕು. I'm happy with that. ಈಗ ಮನೆ ತುಂಬಾ ಇದಾವಲ್ಲ, ಅವನ್ನೆಲ್ಲ ಇಲ್ಲ, ಎಷ್ಟಿದ್ರು ನಂಗ್ ಆ ಕಾರ್ಯಕ್ರಮಕ್ಕೆ ಹೋಗಿದೀವಿ ಅಂತ ಒಂದ್ ಏನಾದ್ರು ಗುರ್ತ್ ಬೇಕಲ್ವಾ, ಹಾಗಾಗಿ ಬೇಕೇ ಬೇಕು. ಎಸ್, ವಾಹ್ ಸೂಪರ್. ಹಂಗೇನೆ ಈಗ ನೀನು ನಮ್ಮ ಕಾರ್ಯಕ್ರಮ ನೋಡ್ತಾ ಇದೀಯ, ಇದು ಕೊನೆಯ ಹಂತ. ಯಾರಿಗಾದ್ರೂ ನಮ್ಮ ಕಾರ್ಯಕ್ರಮದಿಂದ ಪ್ರಶ್ನೆ ಮಾಡ್ಬೇಕಿತ್ತು, ಇಲ್ಲ ಅಂದ್ರೆ ಯಾರಿಗಾದ್ರೂ ಸಾರಿ ಕೇಳ್ಬೇಕಿತ್ತು, ಮತ್ತೆ ನಾನ್ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ತಾವಲ್ಲ, ಅವುಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿನ್ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿನ ಯಾರಿಗೆ ಏನಾದ್ರೂ ಹೇಳ್ಬೋದಿತ್ತು ಅಂದ್ರೆ ವಾಟ್ ಎವರ್ ಏನೇ ಆಗಿರ್ಲಿ, ನಮ್ಮ ವೇದಿಕೆ ಮುಖಾಂತರ ನೀನು ಹೇಳ್ಬೋದು. ವೇದಿಕೆ ನೀನು. ನನ್ ನಾಟಕದ ಎಕ್ಸ್ಪೀರಿಯನ್ಸ್ ಕೇಳಿದ್ರಲ್ಲ ಆಗ್ಲೇ, ನಾನ್ ಹೇಗ್ ರಂಗಾಯಣಕ್ಕೆ ಬಂದೆ ಅಂತೆಲ್ಲ. ಸೊ ಅದ್ರ ನೆಕ್ಸ್ಟ್ ನಾನು ಭಾರತಾಂಬೆಗೆ ಕನ್ನಡದಾರ್ತಿ ಅದೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ನನ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಕೃಷ್ಣೇಗೌಡರ ಆನೆ ಮತ್ತು ಬೆಪ್ತಕಡಿ ಬೋಳೆ ಶಂಕರ ಅಂತ. ಅವೆರಡು ಡೈರೆಕ್ಟ್ ಮಾಡಿರೋದು ಆಬ್ವಿಯಸ್ಲಿ ನಿಮ್ ರೆಪರ್ಟರಿ ಕಲಾವಿದ್ರು ಶ್ರೀಕಾಂತ್ ಅಮಲ್ಗರಿ ಸರ್ ಹಾಗೂ ರಾಹುಲ್ ಸಾನೆಹಳ್ಳಿ ಅವರು. ಆಬ್ವಿಯಸ್ಲಿ ಆ ನಾಟಕದಲ್ಲಿ ನಂಗೆ ತುಂಬಾನೇ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದ್ರಲ್ಲಿ ನಾನು ಕೃಷ್ಣೇಗೌಡರ ಆನೆಯಲ್ಲಿ ಕುಟ್ಟಿ ಪಾತ್ರ ಮಾಡಿದ್ದೆ. ಬೆಸ್ಟ್ ಪಾತ್ರ. ಆಕ್ಟಿಂಗ್ ಝಲಕ್ ಬಿಡ್ಬೋದಲ್ಲ, ಅದ್ರೊಳಗಿನ ಡೈಲಾಗ್ ಹೆಂಗಿತ್ತು? ಯಾವ್ದ್ ಬಿಡ್ಲಿ ಅಂದ್ರೆ ಎಲ್ಲ ನೆನ್ಪಾರ್ ಬಿಟ್ಟಿದ್ದೀನಲ್ವಾ, ಸೊ ಹಾಗಾಗಿ. ಯಾವ್ದಾದ್ರು ಗೊತ್ತಿದ್ದು ಒಂದು ಪಾತ್ರದ ಅಭಿನಯ ಮಾಡ್ತೇವೆ? ಯಾವ್ದ್ ಮಾಡ್ಲಿ? ಸಾಕು, ಅಭಿನಯ ಮುಗೀತು. ಯಾಕ ಮಾಡ್ದಲ್ಲ ಈಗ? ಓ, ಇದು ಅಭಿನಯ ಅಲ್ಲ, ಸಾರಿ ಪ್ರೇಕ್ಷಕರು ಯಾರು. ಬೆಪ್ತಕಡಿ ಬೋಳೆ ಶಂಕರದ್ದು ಸಾವ್ಕಾರನ್ ಹೆಂಡತಿ, ಅದನ್ನ ಮಾಡ್ತೀನಿ ನಾನು. ಸಾವ್ಕಾರನ್ ಹೆಂಡತಿ ಆಗಿರ್ತೀನಿ. ರೀ, ಆಸ್ತಿ ಭಾಗ ಮಾಡ್ರಿ, ನಮಗ್ ಬಂದಷ್ಟ್ರಲ್ಲಿ ಹೊಟ್ಟೆ ಮೇಲ್ ಕೈ ಆಡ್ಸ್ಕೊಂಡು
ಸಾವುಕಾರರಾಗಿರ್ಬೋದು. ಆಸ್ತಿ ಭಾಗ ಮಾಡ್ರಿ. ನಮ್ಗ್ ಬಂದಷ್ಟರಲ್ಲಿ ಹೊಟ್ಟೆ ಮೇಲೆ ಕೈ ಆಡ್ಸ್ಕೊಂಡು ಸಾವುಕಾರರಾಗಿರ್ಬೋದು. ವಾ ಸೂಪರ್. ನಾನ್ ಥ್ಯಾಂಕ್ಸ್ ಸಾರಿ ಅಂತ ಅನ್ಬೇಕಂದ್ರೆ ನಾನ್ ಏನೇ ಯಾರಿಗಾದ್ರೂ ಏನಾದ್ರೂ ಹರ್ಟ್ ಮಾಡಿದ್ರೆ ಸಾರಿ ಕೇಳ್ತೀನಿ. ಮತ್ತೆ ಥ್ಯಾಂಕ್ಸ್ ಅಂತ ಬಂದಾಗ ನಾನು ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು, ಅದು ಲೆಕ್ಕನೇ ಇಲ್ಲ. ಬಿಕಾಸ್ ಫಸ್ಟ್ ಮೊದಲನೇದಾಗಿ ನಮ್ ಸ್ಕೂಲ್ ಪ್ರಿನ್ಸಿಪಲ್ಸ್ ಅಂಡ್ ಟೀಚರ್ಸ್ ನನ್ನ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೆಲ್ಲ ನೀವೇ. ನಿಮ್ಗೆ ತುಂಬಾ ಹೃದಯದ ಥ್ಯಾಂಕ್ ಯು ಸೋ ಮಚ್ ಪ್ರಿನ್ಸಿಪಲ್ ಅಂಡ್ ಆಲ್ ಮೈ ಟೀಚರ್ಸ್ ಅಂಡ್ ಮೈ ಫ್ರೆಂಡ್ಸ್. ಯಾವಾಗ್ಲೂ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ, ಯಾವಾಗ್ಲೂ ಹೀಗೆ ನನ್ನ ಬೆಳೆಸ್ತೀರಿ. ಥ್ಯಾಂಕ್ ಯು. ಅಂಡ್ ಆಲ್ಸೋ ಮೈ ಮಮ್ಮ ಅಂಡ್ ಪಾಪ ಮೇನ್ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ, ಯಾವಾಗ್ಲೂ ನಾನು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಖಂಡಿತ ನಾನು ನಿಮ್ ಇಬ್ಬರಿಗೂ ನಿಮಗೂ ಹಾಗೂ ನಾನು ಓದ್ತಾ ಇರೋ ಸ್ಕೂಲ್ಗೂ ಒಂದು ದೊಡ್ಡ ಹೆಸರನ್ನ ತಂದ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ಹೇಳು, ನಮ್ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿನಗೆ ಯಾವ ತರ ಫೀಲ್ ಆಯ್ತು, ಏನ್ ಅನಿಸ್ತು? ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಓವರ್ ಎಂಟೈರ್ ಲೈಟಿಂಗ್ಸ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಅಂಡ್ ಆಲ್ಸೋ ಲೆಮನ್ ಟೀ ಅಂತೂ ತುಂಬಾನೇ ಚೆನ್ನಾಗಿದೆ ಆಬ್ವಿಯಸ್ಲಿ. ಅಂಡ್ ಆಲ್ಸೋ ಓವರ್ ಆಲ್ ತುಂಬಾನೇ ಖುಷಿ ಅನಿಸ್ತಿದೆ ಆಕ್ಚುಲಿ. ಇಲ್ಲಿ ನನ್ನ ಒಂದು ಮನಸ್ಸಿನ ಮಾತುಕತೆ ಕರೆದಿರಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ PRV ಸ್ಟುಡಿಯೋ ವಿಠಲ್ ಸರ್ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ, ಯಾರ್ಯಾರು PRV ಸ್ಟುಡಿಯೋ ಮನಸ್ಸಿನ ಮಾತುಕತೆ ಪ್ರೋಗ್ರಾಮ್ ನೋಡ್ತಿದ್ರಲ್ಲ, ಎಲ್ರು ಕೂಡ PRV ಸ್ಟುಡಿಯೋ ಮನಸ್ಸಿನ ಮಾತುಕತೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ, ಜೊತೆಗೆ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬಾಯ್. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ ವಿಠಲ್ ಅವ್ರ ಜೊತೆ. ವಾವ್ ಸೂಪರ್. ನೆಕ್ಸ್ಟ್ ಸಂಚಿಕೆನ ಇವಳೇ ನಡೆಸ್ಕೊಡ್ತಾರೆ. Obviously, thank you so much guys. Bye bye.